Hi guys, welcome back to my channel Nitin Creation. Guys, please subscribe and support my channel Nitin Creation. So guys, last class we will discuss about the budget set and theory of the budget set and how to draw the budget line and budget set line. So in this class we will discuss about the difference between the budget line and budget set. So what are the difference between the budget line and budget set? So if you the first move on to the first differentiation. So budget line is a locus of all different combination of the two goods which cost the consumer income entire income. So here, so budget line explain the locus of all different combination of the two goods. So what is the meaning of locus means possibilities. So how the different possibility to consumer consume different combination of the two goods which cost consumer entire income. So here observe the 2 points. So in the budget line, so consumer budget line is a locus of or possibilities of the all different combination of the two goods which cost and consumer entire income, that is called as the budget line. So move on to the budget set. So what is the difference or different to the budget line? So budget set is a collection of, so budget line is a collection of all bundles of the goods that consumer can buy within her income or equal to the income to prevailing market price. So budget set always explains the collection of or allocation of the all different bundles of the goods that consumer can buy within her income or less than income to market or prevailing market price, that is called as the budget set. ಸೊ ಹಾಗಾದ್ರೆ ಏನಪ್ಪ ಡಿಫ್ರೆನ್ಶಿಯೇಷನ್ ಬಜೆಟ್ ಲೈನ್ ಮತ್ತೆ ಬಜೆಟ್ ಸೆಟ್ ಅಲ್ಲಿ ಅಂತ ನೋಡಿದ್ರೆ, ಸೊ ಬಜೆಟ್ ಲೈನ್ ಏನ್ ಮಾಡುತ್ತೆ, ಲೋಕಸ್ ಆಫ್ ದ ಆಲ್ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ದ ಟೂ ಗೂಡ್ಸ್. ಸೊ ಅಂದ್ರೆ ಏನ್ ಮಾಡುತ್ತೆ, ಲೋಕಸ್ ಅಂದ್ರೆ ಪಾಸಿಬಿಲಿಟೀಸ್ ಅಥವಾ ಸಂಯೋಜನೆಯ ಏನಂತ ಹೇಳ್ತೀವಿ, ವಿವಿಧ ಸಂಯೋಜನೆಗಳನ್ನ ಯಾವ ರೀತಿ ಪಾಸಿಬಿಲಿಟಿ ಅಥವಾ ಅವಕಾಶಗಳು ಅಂತ ಹೇಳ್ಬಿಟ್ಟು ಕರಿತೀವಿ, ಅಥವಾ ಹೆಚ್ಚಿನ ಅವಕಾಶಗಳು ಯಾವ ರೀತಿ ದೊರಕ್ತವೆ ಅಥವಾ ಪಾಸಿಬಿಲಿಟೀಸ್ ಅಥವಾ ಯಾವ ರೀತಿ ಪಾಸಿಬಿಲಿಟೀಸ್ ಬರ್ತವೆ ಅನ್ನೋದನ್ನ ಏನ್ ಮಾಡುತ್ತೆ, ಬಜೆಟ್ ಲೈನ್ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ದ ಟೂ ಗೂಡ್ಸ್ ವಿತ್ ದ ಕನ್ಸ್ಯೂಮರ್ ಎಂಟೈರ್ ಇನ್ಕಮ್ ಅಥವಾ ಪೂರ್ತಿ ಪ್ರಮಾಣದ ಇನ್ಕಮ್ನ ಏನು ಮಾಡ್ತಾನೆ ಅವನು, ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ದ ಟೂ ಗೂಡ್ಸ್ ಅಥವಾ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ದ ಟೂ ಗೂಡ್ಸ್ ಅಲ್ಲಿ ಸೊ ನಾನು ಯಾವ ರೀತಿ ಪಾಸಿಬಿಲಿಟೀಸ್ ಬರುತ್ತೆ ಅಥವಾ ಯಾವ್ಯಾವ ರೀತಿ ನಾನು ಕಾಂಬಿನೇಷನ್ನ ತಗೋಬಹುದು ಅಥವಾ ಎಷ್ಟು ಚೇಂಜಸ್ ಮಾಡ್ಬೋದು ವಿತ್ ಇನ್ ಹರ್ ಇನ್ಕಮ್ ಅಲ್ಲಿ ಅಥವಾ ಎಂಟೈರ್ ಇನ್ಕಮ್ ಅಲ್ಲಿ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಎಂಟೈರ್ ಇನ್ಕಮ್ ಅನ್ನು ಯೂಸ್ ಮಾಡಿಕೊಂಡು ಸೊ ನಾನು ಯಾವ್ಯಾವ ಕಾಂಬಿನೇಷನ್ನ ಬೈ ಮಾಡ್ತೇನೆ ಅನ್ನೋದೇನು ಮಾಡುತ್ತೆ, ಬಜೆಟ್ ಲೈನ್ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಬಜೆಟ್ ಸೆಟ್ ಇಸ್ ದ ಕಲೆಕ್ಷನ್ ಆಫ್ ದ ಆಲ್ ಬಂಡಲ್ಸ್. ಸೊ ಬಜೆಟ್ ಸೆಟ್ ಏನು ಮಾಡುತ್ತೆ, ಸೊ ಯಾವ್ಯಾವ ಸಂಯೋಜನೆಗಳು ಬರುತ್ತೆ ಆ ಸಂಯೋಜನೆಗಳನ್ನೆಲ್ಲ ಕಲೆಕ್ಷನ್ ಮಾಡುತ್ತೆ ಅಥವಾ ಅದನ್ನು ಯಾವ ರೀತಿ ಹಂಚಿಕೆ ಮಾಡಬೇಕು ಅನ್ನೋದೇನು ಮಾಡುತ್ತೆ, ಸೊ ಬಜೆಟ್ ಸೆಟ್ ಎಕ್ಸ್ಪ್ಲೈನ್ ಮಾಡುತ್ತೆ. ದಟ್ ಕನ್ಸ್ಯೂಮರ್ ಕ್ಯಾನ್ ಬೈ ವಿತ್ ಇನ್ ಹರ್ ಇನ್ಕಮ್ ವಿತ್ ದ ಪ್ರಿವೀಲಿಂಗ್ ಮಾರ್ಕೆಟ್ ಪ್ರೈಸ್, ಅಂದರೆ ಮಾರುಕಟ್ಟೆ ಬೆಲೆಗಳಲ್ಲಿ ಸೊ ಕನ್ಸ್ಯೂಮರ್ ಏನು ಮಾಡ್ತಾನೆ, ಎಷ್ಟು ಪ್ರಮಾಣದ ವಿವಿಧ ರೀತಿಯ ಸಂಯೋಜನೆಗಳನ್ನ ಅಲೋಕೇಶನ್ ಆಫ್ ದ ಆಲ್ ಬಂಡಲ್ಸ್. ಸೊ ಇಲ್ಲಿ ಲೋಕಸ್ ಆಫ್ ದ ಡಿಫರೆಂಟ್ ಕಾಂಬಿನೇಷನ್ ಆಫ್ ಟೂ ಗುಡ್ಸ್, ಬಟ್ ಇಲ್ಲಿ collection of the all bundles with the ಕನ್ಸ್ಯೂಮರ್ ಇನ್ಕಮ್ ವಿತ್ ಇನ್ ಹರ್ ಇನ್ಕಮ್. ಇಲ್ಲಿ ಎಂಟೈರ್ ಇನ್ಕಮ್ ನಾವು ಕನ್ಸ್ಯೂಮ್ ಮಾಡಿದ್ರೆ ಅಥವಾ ಎಂಟೈರ್ ಇನ್ಕಮ್ ಮೂಲಕ ಸೊ ಡಿಫ್ರೆಂಟ್ ಕಾಂಬಿನೇಷನ್ ಟೂ ಗುಡ್ಸ್ನ ಬೈ ಮಾಡ್ತಾನೆ. ಬಟ್ ಇಲ್ಲಿ ವಿತ್ ಇನ್ ಹರ್ ಇನ್ಕಮ್ ಅಥವಾ ಅವನ ಹತ್ರ ಇರುವಂಥ ಫಿಕ್ಸ್ಡ್ ಅಮೌಂಟ್ ಅಥವಾ ಅದಕ್ಕಿಂತ ಲೆಸ್ಸರ್ ದೆನ್ ಇನ್ಕಮ್ ಏನು ಮಾಡ್ತಾನೆ ಅಥವಾ ಅವನಿಗಿರುವಂಥ ಅಮೌಂಟಲ್ಲಿ ಕಡಿಮೆ ಪ್ರಮಾಣದಲ್ಲಿ ಏನು ಮಾಡ್ತಾನೆ, ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ದ ಟೂ ಗೂಡ್ಸ್ನ ಯಾವ ರೀತಿ ಕಲೆಕ್ಷನ್ ಅಥವಾ ಯಾವ ರೀತಿ ಸಂಯೋಜನೆಗಳನ್ನ ಹೊಂದಿರುತ್ತೆ, ಸೊ ಅದನ್ನೇನಂತೀವಿ ಬಜೆಟ್ ಸೆಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ನೋಡಿದರೆ, ಬಜೆಟ್ ಲೈನ್ ಇಸ್ ಎ ಆಲ್ಸೋ ನೋನ್ ಎಸ್ ದ ಪ್ರೈಸ್ ಲೈನ್. ಸೊ ನಮಗೆ ಈಗಾಗಲೇ ಗೊತ್ತಿದೆ. ಸೊ ಬಜೆಟ್ ಲೈನ್ ಏನು ಮಾಡುತ್ತೆ, ಎಂಟೈರ್ ಇನ್ಕಮ್ ಅಥವಾ ಕನ್ಸ್ಯೂಮರ್ ಎಂಟೈರ್ ಇನ್ಕಮ್ ಮೂಲಕ ಏನು ಮಾಡುತ್ತೆ, ಸೊ ಅಲೋಕೇಶನ್ ಆಫ್ ದ ಆರ್ ಲೋಕಸ್ ಆಫ್ ದ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ದ ಟೂ ಗೂಡ್ಸ್ನ ಏನು ಮಾಡುತ್ತೆ, ಬೈ ಮಾಡ್ತಾನೆ. ಸೊ ಅದಕ್ಕೋಸ್ಕರ ಇದನ್ನ ಏನು ಮಾಡ್ತಾರೆ, ಪ್ರೈಸ್ ಲೈನ್ ಅಥವಾ ಪ್ರೈಸ್ ಥಿಯರಿ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಬಜೆಟ್ ಲೈನ್ ಈಸ್ ಆಲ್ಸೋ ನೋನ್ ಎಸ್ ದ ಪ್ರೈಸ್ ಲೈನ್, ಬಟ್ ಬಜೆಟ್ ಸೆಟ್ ಈಸ್ ಆಲ್ಸೋ ನೋನ್ ಎಸ್ ದ ಆಪರ್ಚುನಿಟಿ ಸೆಟ್ ಅಥವಾ ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಬಜೆಟ್ ಸೆಟ್ ಏನೇನು ಎಕ್ಸ್ಪ್ಲೇನ್ ಮಾಡುತ್ತಪ್ಪ ಅಥವಾ ಏನನ್ನ ತಿಳಿಸುತ್ತೆ ಅಂದರೆ ಆಪರ್ಚುನಿಟಿ, ಸೊ ಸದಾವಕಾಶ ವೆಚ್ಚ ಅಥವಾ ಸದಾವಕಾಶ ಗಣ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಸದಾವಕಾಶ ಗಣ ಅಂದರೆ ಸೊ ಇಲ್ಲಿ ಏನು ಮಾಡುತ್ತೆ, ಕಲೆಕ್ಷನ್ ಯಾವ ರೀತಿ ಆಲ್ ಡಿಫ್ರೆಂಟ್ ಬಂಡಲ್ಸ್ ಅಥವಾ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ದ ಟೂ ಗುಡ್ಸ್ನ ಬಂಡಲ್ಸ್ ಏನಿರುತ್ತೆ, ಸೊ ಆ ಬಂಡಲ್ಸ್ನ ಯಾವ ರೀತಿ ಸಂಯೋಜನೆ ಮಾಡ್ಬೋದು ಅಥವಾ ಹಂಚಿಕೆ ಮಾಡ್ಬೋದು ಅನ್ನೋದು ಏನು ಮಾಡುತ್ತೆ, ಸೊ ಈ ಬಜೆಟ್ ಸೆಟ್ ತಿಳಿಸೋದ್ರಿಂದ ಸೊ ಅದಕ್ಕೇನಂತೆ ಆಪರ್ಚುನಿಟಿ ಸೆಟ್ ಅಥವಾ ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅಂದರೆ ಬಜೆಟ್ ಲೈನ್ನ ಪ್ರೈಸ್ ಲೈನ್ ಅಂತ ಕರೆದ್ರೆ, ಸೊ ಬಜೆಟ್ ಸೆಟ್ನ ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅದೇ ರೀತಿಯಲ್ಲಿ ಮೂವ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್.
So it expressed as a P1 x1 plus P2 x2 is equal to the M. So if you already know about the M is the consumer income. So M represent the consumer income. P1 represent the X1 or X1 quantity of the goods price. P2 represent the X2 quantity of the goods price. So if equals consumer income. So budget line explains the P1 x1 plus P2 x2 is equal to the consumer income is equal to the consumer income. But budget set explain at it expressed in P1 x1 plus P2 x2 lesser than or equal to the M. So here P1 represent also known as the x1 quantity of the goods price. X2 P2 represent the x2 quantity of the price of the x2 quantity of the goods are equal or lesser than consumer income. So budget set always equal to the consumer income. P1 into x1 plus P2 into x2 is always equal to the M or consumer income. But budget set always equal or lesser than income. If you already know about the meaning, so locus of the all different combination of the two goods with the entire income. But budget set collection of the all bundles that consumer within her income or prevailing market price within her income are lesser than income, that is called as a budget set. It also expressed in P1 plus P2 plus P2 into X2 lesser than or equal to the consumer income. M means consumer income. So difference between the budget line. So budget line always the P1 into X1 plus P2 X2 is equal to the consumer income. Here observe. So X1 plus P1 plus P2 into X2 equal to the consumer income. But budget set expressed in P1 P1 into x1 plus P2 into x2 lesser than or equal to the M. So this is the difference between the budget line and budget set. So next move on to the diagram. So with the help of the diagram, so explain the budget line. So here OX axis represents the mangoes or goods of the X1. So OY axis represents the mangoes. So it expresses the x2 quantity or x2 quantity. So here OY axis represents the x1 quantity of the goods. OY axis represents the x2 quantity of the goods. So in the budget line, so what is the budget line? So budget line always changes of the different combination of the two goods. So how to changes or how satisfy or substitutional goods